ಸಿಟಿ ರವಿಯನ್ನ ಎನ್ಕೌಂಟರ್ ಮಾಡ್ತಾ ಇದ್ರು ಎನ್ನುವ ವಿಚಾರ ಬಹಳ ಪ್ರಚಾರ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಶಿವರಾಜ್ ತಂಗಡಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ನಾಯಕರಿಗೆ ತಲೆ ಕೆಟ್ಟಿದೆ. ಜೋಶಿ ಕರ್ನಾಟಕದಲ್ಲಿ ಇದ್ದಾರೋ ಅಥವಾ ಗುಜರಾತ್ನಲ್ಲಿದ್ದಾರೋ, ಗುಜರಾತ್ನಲ್ಲಿ ಎನ್ಕೌಂಟರ್ ಆಗಬಹುದು, ಆದರೆ ಸಿದ್ದರಾಮಯ್ಯ ಆಡಳಿತದಿಂದ ಜನ ನೆಮ್ಮದಿಯಿಂದ ಇದ್ದಾರೆ. ಜಗಳಕ್ಕೆ, ಕೋಮು ಗಲಭೆಗಳಿಗೆ ಕಾಂಗ್ರೆಸ್ ಅವಕಾಶ ಮಾಡಿಕೊಡೋದಿಲ್ಲ. ಬಿಜೆಪಿಯ ಆಡಳಿತದಲ್ಲಿಯೇ ಸಂಸತ್ನಲ್ಲಿ ದಾಳಿಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಆ ರೀತಿಯ ವಾತಾವರಣ ಇಲ್ಲ ಅಂತ ಹೇಳಿ ಖಡಕ್ ಆಗಿ ಶಿವರಾಜ್ ತಂಗಡಗಿ ಪ್ರಹ್ಲಾದ್ ಜೋಶಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿ ಅವರು ತಲೆ ಕೆಟ್ಟೈತೆ ಅಂತ ಅನ್ಸಕತ್ತೈತೆ. ಅವ್ರಿಗೆ ಬುದ್ಧಿಭ್ರಮಣೆ ಆಗೈತೆ ಅಂತ ಅನ್ಸಕತ್ತೈತೆ. ಒಬ್ಬರು ದೇಶದ ಕೇಂದ್ರದ ಮಂತ್ರಿಯಾಗಿ ಕರ್ನಾಟಕದಾಗ ಅದಾರೋ ಗುಜರಾತ್ದಾಗ ಅದಾರ. ಅವರು ಗುಜರಾತ್ದಾಗ ಆಗ್ಬೋದು ಎನ್ಕೌಂಟ್ರು. ಹಿಂದೆ ಈ ರಾಜ್ಯದ ಗೃಹ ಮಂತ್ರಿಗಳು ಮಾಡಿದಂಥ ಉದಾಹರಣೆಗಳು ಹಿಂದೆ ಪ್ರಸ್ತಾಪ ಮಾಡಿದ ಅದನ್ನೇನಾರು ನೆನಪು ಮಾಡ್ಕೊಳಕತ್ತೇನ ಅವರು. ಈ ರಾಜ್ಯ ಭಾಳ ಸುಭಿಕ್ಷೆ ಇದೆ. ಈ ರಾಜ್ಯದೊಳಗೆ ಪ್ರತಿಯೊಬ್ಬ ಜನರು ಸುಭಿಕ್ಷವಾಗಿದ್ದಾರೆ. ಅದು ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕಿದೆ. ಯಾವಾಗಲೂ ಜಗಳಕ್ಕೆ, ಕೋಮು ಗಲಭೆಗೆ, ಎನ್ಕೌಂಟ್ರಿಗೆ ಇಂಥದಕ್ಕೆಲ್ಲ ಅವಕಾಶ ಕೊಡೋಲ್ಲ. ಇದು ಬಿ ಜೆ ಪಿ ಗೌರ್ಮೆಂಟ್ ಅಲ್ಲ ಸರ್. ನನಗನ್ಸಕತ್ತೈತೆ ಬಿ ಜೆ ಪಿಯವ್ರ ತಲೆ ಕೆಟ್ಟೈತೆ ಅಂತ ಅನ್ಸಕತ್ತೈತೆ. ಅವ್ರಿಗೆ ಬುದ್ಧಿಭ್ರಮಣೆ ಆಗೈತೆ ಅಂತ ಅನ್ಸಕತ್ತೈತೆ. ಒಬ್ಬರು ದೇಶದ ಕೇಂದ್ರದ ಮಂತ್ರಿಯಾಗಿ ಕರ್ನಾಟಕದಾಗ ಅದಾರೋ ಗುಜರಾತ್ದಾಗ ಅದಾರ. ಅವರು ಗುಜರಾತ್ದಾಗ ಆಗ್ಬೋದು ಎನ್ಕೌಂಟ್ರು. ಹಿಂದೆ ಈ ರಾಜ್ಯದ ಗೃಹ ಮಂತ್ರಿಗಳು ಮಾಡಿದಂಥ ಉದಾಹರಣೆಗಳು ಹಿಂದೆ ಪ್ರಸ್ತಾಪ ಮಾಡಿದ ಅದನ್ನೇನಾರು ನೆನಪು ಮಾಡ್ಕೊಳಕತ್ತೇನ ಅವರು. ಈ ರಾಜ್ಯ ಭಾಳ ಸುಭಿಕ್ಷೆ ಇದೆ. ಈ ರಾಜ್ಯದೊಳಗೆ ಪ್ರತಿಯೊಬ್ಬ ಜನರು ಸುಭಿಕ್ಷವಾಗಿದ್ದಾರೆ. ಅದು ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕಿದೆ. ಯಾವಾಗಲೂ ಜಗಳಕ್ಕೆ, ಕೋಮು ಗಲಭೆಗೆ, ಎನ್ಕೌಂಟ್ರಿಗೆ ಇಂಥದಕ್ಕೆಲ್ಲ ಅವಕಾಶ ಕೊಡೋಲ್ಲ. ಇದು ಬಿ ಜೆ ಪಿ ಗೌರ್ಮೆಂಟ್.